ಹೊಂಟಿದ್ದೆ ಅಂತ ತಿಳ್ಕೊಂಡೇನಪ್ಪ ಅಂತ ಎರಡು ಕಾಲು ಒಳಗಿಟ್ಟು ಒಳಗ್ ಹಾದಳು ಮನ್ಯಾಗ ಹತ್ರಪ್ಪ ರಣಚೇಂಡಿ ಮನ್ಯಾಗ. ಹೌದಾ? ಒಳಗು ಹಾದಳು ಅತ್ತಿ ಕಾಲರ ಹಿಡಿದಿದ್ದು ಖರೆ ಅತ್ತಿ ಕುತ್ತಲ್ಲೇ ಸೊಸಿ ಹೇಳ್ತಿದ್ಳು ಏನಪ್ಪ? ಅಯ್ಯ ತಂಗಿ ಒಂದು ಕಪ್ ನೀರ್ ಕೂಡ, ಅಯ್ಯ ತಂಗಿ ಒಂದ್ ಕಪ್ ಚಾ ಕೊಡು ಹತ್ತಿದಳು. ಕರೆ ಸೊಸಿ ಏನಪ್ಪಾ ಅಂತ ಅತ್ತಿ ಕಡೆ ಹಿಂಗ್ ಮೂಗು ತಿರುವಿ ಹಿಂಗ್ ಮಾರಿ ತಿರುವಿ ಹೊತ್ತಿದಳು. ಹೌದು ಹಿಂಗೆ ಒಂದು ದಿನ ಹೋಯ್ತು, ಎರಡು ದಿನ ಹೋಯ್ತು. ಅತ್ತೆ ತಿಳ್ಕೊಂಡು ತಮ್ಮ ಏನಪ್ಪ ಇವತ್ತು ನನ್ನ ಸೊಸೆ ಸಣ್ಣಕ್ಕೆದಾಳ, ಮುಂದೆ ಬುದ್ಧಿ ಬಂದಿತ್ತು, ಇನ್ನೊಮ್ಮಿಗೆ ಬುದ್ಧಿ ಬಂದಿತ್ತು ಅಂತ ತಿಳ್ಕೊಂಡು ತಾಳ್ಕೊಂಡು ಹೋದಳು. ಕರೆ ಸೊಸಿ ಏನ್ ಮಾಡಿದಳು? ಕರೆ ಹಿಂಗೆ ಒಂದು ತಿಂಗಳು ಹೋಯ್ತು. ಕರೆ ಅಕ್ಕೇನು ಸೊಸೆ ಒಂದು ಕಪ್ ನೀರ್ ಕೊಡ್ಲಿಲ್ಲ, ಒಂದು ಕಪ್ ಚಾ ಕೊಡ್ಲಿಲ್ಲ. ಕೂತಿರ್ತಕ್ಕಂತ ಅತ್ತಿಗೆ ಕೊನೆಗೆ ಏನಾಯ್ತಪ್ಪ? ಅತ್ತಿಗೆ ಬಹಳ ಸಿಟ್ಟು ಬರ್ತಾರೆ ಉಣಿಸಿದ್ದ. ಏನೋ ಆಯ್ತು? ಅತ್ತಂದ್ರೆ ಒಂದು ದಿನ ಏ ತಂಗಿ ಒಂದು ದಿನ ನೋಡ್ದೆ, ಎರಡು ದಿನ ನೋಡ್ದೆ, ಹಿಂಗೆ ಒಂದು ತಿಂಗಳಾಯ್ತು, ಒಂದು ಚರಿಗೆ ನೀರ್ ಕೊಡಲಾಗಿದೆ, ಒಂದು ಕಪ್ ಚಾ ಕೊಡಲಾಗಿದೆ. ಅತ್ತ ತಿಳ್ಕೊಂಡು ಸಿಟ್ಟಿಗೇರೇನಪ್ಪ ಅಂತ ಕೇಳಿದ್ ಇರ್ತಿದ್ರ ಇರು ನಮ್ಮ ಮನ್ಯಾಗ, ಇರ್ಲಿಕ್ಕಪ್ಪ ಅಂತಂದ್ರೆ ಚಂದಾಗಿ ಇರ್ತಿದ್ರ ಇರು, ಇರ್ಲಿಲ್ಲಪ್ಪ ಅಂತಂದ್ರೆ ನಿನ್ನ ತವ್ರ ಮನೆಗೆ ಹೋಗು, ನನ್ನ ಮಗನಿಗೆ ಮತ್ತೊಂದು ಮಾಡ್ತೀನಿ ಅಂದ್ರು. ಯಾರು? ಅತ್ತಿ ಅತ್ತಂದಳು. ಅವಾಗ ಸೊಸಿಗೆ ಬಹಳ ಸಿಟ್ಟಿಗೇರ್ತು, ಸಿಟ್ಟು ನೆತ್ತಿಗೇರ್ತು. ಅವಾಗ ವಿಚಾರ ಮಾಡುವ ಅತ್ತಿನ ಈಗಿಂದ ಈಗ ನಾ ಇರಂಗಿಲ್ಲ, ನನ್ನ ತವ್ರ ಮನೆಗೆ ಹೋಗ್ತೀನಿ ಅಂತ ತಿಳ್ಕೊಂಡು ಗಂಟಾ ಮಟ್ಟಿ ಕಟ್ಟುಕೊಂಡು ಕೇಸಿಂದ್ರ ತವ್ರ ಮನೆಗೆ ಹೋದಳು. ತವ್ರ ಮನೆಗೆ ಹೋಗೋದ್ರೊಳಗ ತಂದೆ ಮನ್ಯಾಗ ಡಾಕ್ಟರ್ ಇದ್ದ. ಡಾಕ್ಟರ್ ಮನ್ಯಾಗ ತಂದೆ ಡಾಕ್ಟರ್ ಇದ್ದ. ಡಾಕ್ಟರ್ ಕೇಳ್ತಾನ ಮಗಳಿಗೆ, ಏನಪ್ಪ? ಅಯ್ಯ ತಂಗಿ ಯಾಕಿನ ಒಂದೇ ತಿಂಗಳಾಯ್ತು ನಿನ್ನ ಗಂಡನ ಮನೆಗೆ ಹೋಗಿ ಎಡಜಲ್ಲಿ ಹೊಳ್ಳಿ ಬಂದಿಲ್ಲ, ಒಬ್ಬನೇ ಬಂದಿಲ್ಲ, ಹಳೆದಾರ ಬಂದ್ರಿ ಅಂತ ಕೇಳಿದ್ರು. ಎಲ್ಲ ನನ್ನ ಹಳೆದೇವ್ರು. ಅವಾಗ ಹೇಳ್ತಾಳ, ಏನಪ್ಪ? ಯಪ್ಪ ಹೊಟ್ಟೆ ಆ ಮನೆಗೆ ಚಲೋ ಮನೆ ಅಂತ ಕೊಟ್ಟಿದ್ದೆ, ಕರೆ ಆ ಮನೆ ಒಳಗೆ ಹೊಟ್ಟೆ ಯಾರು ಚಲೋ ಇಲ್ಲ, ನನ್ನ ಅತ್ಯಂತರ ನಾನು ಬಹಳ ಜೀವಂತ ಇಲ್ಲ ಕತ್ತಾಳಪ್ಪ, ಹೊಟ್ಟೆ ನಾ ಮನ್ಯಾಗ ಕಾಲ್ ಇಂಡ್ರಲಾಗ್ಯಾವ, ನಾ ಬಂದಿನಿ ಅಂದು. ನಾವು ಸಾಕಾಗಿ ಹೋಗ್ಯದ, ಅಲ್ಲಿ ಸಾಕಾಗಿ ಹೋಗ್ಯದ, ಮಾವರೇ ಹೋಗ್ಯಾನ. ಕರೆ ಹಬ್ಬಕ್ಕೆ ಹೋಗಿದವ ಬಹಳ ಚಲೋ ಇತ್ತಪ್ಪ, ಹೊಟ್ಟೆ ಆ ಮನೆಗೆ ಹೋಗಲ್ಲ ಅಂದಳು. ಅವಾಗ ಹೇಳ್ದ ಡಾಕ್ಟರ್, ಏನಪ್ಪ ಬಹಳ ಶಾಣೆ ಇದ್ದಾರೆ ಉಣಿಸಿದ್ದ. ಅಯ್ಯ ತಂಗಿ ಇದೇನ ದೊಡ್ಡ ಮಾತೇನಿಲ್ಲ, ಎಟ್ರ ಮಾತ, ಮನ್ಯಾಗ ಡಾಕ್ಟರ್ ನಾ ಅದೀನಿ, ನಾ ಎಲ್ಲಾ ಬರಾಬರಿ ಮಾಡ್ತೀನಿ ಅಂದ. ಅವಾಗ ಹೇಳಿದಳು, ಏನಪ್ಪ? ಯಪ್ಪ ಏನೇ ಮಾಡು ಒಟ್ಟಕ್ಕೆ ಇಂಜೆಕ್ಷನ್ ಮಾಡಿ ಸಾಯಿ ಹಿಡಿ ಅಂದಳಕ್ಕೆ ಮಗಳು. ಯಾರನ? ಅತ್ತಿನ. ಅವಾಗ ಹೇಳ್ತಾನ ಡಾಕ್ಟರ್, ಏನಪ್ಪ ತಂಗಿ ಒಂದೇ ದಿನದಾಗ ಒಂದ್ ಇಂಜೆಕ್ಷನ್ ಕೊಟ್ಟು ಸತ್ ಹೊರನಪ್ಪ ಅಂತಂದ್ರ ನಿನಗೂ ಅಪವಾದ ಬರ್ತದ, ನನಗೂ ಅಪವಾದ ಬರ್ತದ. ನಾಳೆ ಜೈಲಿಗೆ ಹೋಗಿ ನಾವನ್ ಪುರ್ಗ ಎಬ್ಬಿಸ್ತಾರ. ಇಬ್ರು ಕೂಡಿ ತಾಯಿ ತಂದೆ ಮಗಳು ಕೂಡಿಕೆಸಿಂದ್ರ ಪ್ರಾಣ ಹೊಡೆದರುತ್ತೆ ತಿಳ್ಕೊಂಡೇನಪ್ಪ ಅಪವಾದ ಬರ್ತೈತಿ, ನಮ್ಮ ಜೈಲಿಗೆ ಹೋಗಿ ಹಾಕ್ತಾರ. ಹಂಗೇನ್ ಮಾಡೋದು ಬ್ಯಾಡ ತಂಗಿ, ನಾವೊಂದ್ ಮಾತು ಹೇಳ್ತೀನಿ, ಆ ಮಾತು ಕೇಳದಪ್ಪ ಅಂತವ್ರ ಮಾತಿನ ಪ್ರಕಾರ ನೀನ್ ನಡೆದ ನಿಮ್ ಮತ್ತೆ ಸಾಯ್ತಾಳ ಅಂದ್ರು. ಹಕ್ಕಳ ಕಡೆ ಯಾಕಾಗಲಕ್ಕೆಪ್ಪ ಅಂದಳಕಿನು. ಹೌದಪ್ಪ. ಏನಿಲ್ಲ ತಂಗಿ 30 ಗುಳಿಗೆ ಕೊಡ್ತೀನಿ, ದಿನ ಒಂದೊಂದು ಗುಳಿಗೆ ಹಾಲಿನೊಳಗೆ ಹಾಕಿ ನಿಮ್ಮ ಅತ್ತಿಗೆ ಕೊಡು. 29ನೇ ಗುಳಿಗೆ ಕೊಟ್ಟು 30ನೇ ಗುಳಿಗೆ ನಿಮ್ಮ ಮತ್ತೆ ಸತ್ ಹೋತಾಳ. ಹೌದು. ಕರೆ 1 ತಿಂಗಳದೊಳಗೆ ಪೀಡ ಹೋಗ್ತದ. ಕರೆ ಒಂದು ಮಾತು ಹೇಳೋದಾದ ನಿನಗಂದಳು. ಏನಪ್ಪ ಅಂದಳು. ಏನು? ಏನಿಲ್ಲ ತಂಗಿ, ಮುಂಜಾನೆ ನಿಮ್ಮ ಅತ್ತಿಗೆ ಚಾ ಕೊಡು. ಮುಂಜಾನೆ ನಿಮ್ಮ ಅತ್ತೆ ಒಯ್ದು ಬಚ್ಚಲೊಳಗೆ ಬಿಸಿ ನೀರಿಡು. ನೀ ಮತ್ತೆ ಬಂದ್ ಕೂಡಲೇ ಮೆತ್ತಗಂದ್ ರೊಟ್ಟಿ ಮಾಡಿ ಕೊಡು. ಸಂಜೆ ಮಾಡಿ ಏನಪ್ಪಾ ಅಂತ ಕೇಳಿದ್ರ ಹಾಲು ಹಾಲಿನೊಳಗೆ ಒಂದು ಗುಳಿಗೆ ಹಾಕು. ಆ ಗುಳಿಗೆ ಕೊಟ್ಟೇನಪ್ಪಾ ಅಂತ ಕೇಳಿದ್ರೆ ಅತ್ತಿಗೆ ನಿದ್ದೆ ಹತ್ತುತ್ತಾನ, ಕಾಲು ಒತ್ತಂದಳಕ್ಕಿ. ಹೌದಪ್ಪ, ಹೌದು. ಅತ್ತಿಗೆ ನಿದ್ದೆ ಹತ್ತುತ್ತಾನ, ಪ್ರತಿದಿನ ಏನು ಕಾಲು ಒತ್ತಿ ನೋಡು, ಜಲ್ದಿ ಸಾಯ್ತಾಳ. ಕಾಲು ಒತ್ತು ಹೊಟ್ಟೆ ಬಿಡಕ್ ಹೋಗ್ಬಾರಂದ, ಅಟ್ಟ ಬಿಡ್ಬೇಡ. ಅದು ಯಾಕಾಗಲಕತ್ತ ತಿಳ್ಕೊಂಡು ಸೊಸಿ ಗುಳಿಗೆ ತಗೊಂಡು ಮನೆಗೆ ಹೋದಳು. ಗುಳಿಗೆ ತಗೊಂಡು ಮನೆಗೆ ಹೋದಾಗ ಅತ್ತಿಗೆ ಹೋಯ್ಕೆಸಿಂದ ಸಂಜೆ ಮಾಡಿ ಹಾಲು ಕೊಟ್ಟು, ಹೌದು, ಆ ಹಾಲಿನೊಳಗೊಂದು ಗುಳಿಗೆ ಹಾಕಿದಳು. ಗುಳಿಗೆ ಹಾಕಿ ಅತ್ತಿಯರ ಹಾಲು ಕುಡ್ರಿ ಅಂತ ತಿಳ್ಕೊಂಡು ಪ್ರೀತಿಲಿಂತ ಅತ್ತಿಗೆ ಹಾಲು ಕುಡಿಸಿದಳು. ಅತ್ತಿಯರ ಮಕ್ಕೋಡತ್ತ ತಿಳ್ಕೊಂಡು ಮಂಚದ ಮೇಲೆ ಮನಗಿಸಿ ಮ್ಯಾಲ ಏನಪ್ಪಾ ಅದಕ್ಕೆ ರಗ್ ಹಚ್ಚಿ ಕಾಲು ಒತ್ತಲಕತ್ತಳು. ಹಿಂಗೆ 1 ದಿನ ಹೋಯ್ತು, 2 ದಿನ ಹೋಯ್ತು, ಹಿಂಗೆ ಒಂದು 10 ದಿನ ಹೋಯ್ತು. ಅವಾಗ ಅತ್ತಿಗೆ ಕರುಣೆ ಬಂತು. ಏನಪ್ಪ ನನ್ನ ಸೊಸೆ ಇವತ್ತು ಹಿಂಗ ನನಗೆ ಬಹಳ ಮಾನಪಾನ ಮಾಡ್ಲಕತ್ತಪ್ಪ ಅಂತಂದ್ರಕ, ಬಹಳ ಚಲೋ ಅದಾವ ನನ್ನ ಸೊಸಿ, ನಾನೇ ಬಹಳ ತಪ್ಪು ತಿಳ್ಕೊಂಡಿದ್ದೆ ಅಂತ ತಿಳ್ಕೊಂಡು ಏನ್ ಮಾಡಿದಳು ಅತ್ತಿ, ತನ್ನ ಕೈಯಾಗಿದ್ದಿರ್ತಕ್ಕಂಥ ಚಾವಿ ತಗೊಂಡು ಹೋಗಿ ಟಿಜುರಿ ತೆಗೆದು ರೇಷ್ಮೆ ಸೀರೆ ತೆಗೆದು ಕೊಟ್ಟಳು ಸೊಸಿಗೆ. ಹೌದಪ್ಪ, ಹೌದು. ಅತ್ತೆ ಗೊತ್ತದ ಜೀವ ಹೊಡ್ಲಕತ್ತಾರ ನಮ್ದು. ಅತ್ತಿ ಒಯ್ದು ರೇಷ್ಮೆ ಸೀರೆ ಕೊಟ್ಟಳು ಸೊಸಿಗೆ. ಉಟ್ಕೋತಂಗಿ ಉಟ್ಕೋದಮ್ಮ, ನೀ ಸಣ್ಣಕ್ಕಿದ್ದೀವಿ, ನಾವು ಬಹಳ ಮುದುಕಾಗಿ ಹೋಗಿ ಇವತ್ತು ಮನ್ಯಾಗ ನಾಳೆಗೆ ಕುಡಿಯಾಗ ನಾ ಸತ್ತು ಹೋಗಕ್ಕಿದೀನಿ. ರೇಷ್ಮೆ ಸೀರೆ ತಗೋಕರೆ ಎಲ್ಲರೇ ಲಗ್ನಕ್ಕ ಮುಹೂರ್ತಕ್ಕ ಹೋದ್ರು ಉಟ್ಕೊಂಡು ಹೋಗಿ, ಜಾತ್ರೆ ಹಣ ಉಟ್ಕೊಂಡು ಹೋಗ್ಯವ, ಹೊರಗೆ ಹೋದ್ರು ಉಟ್ಕೊಂಡು ಹೋಗ ತಿಳ್ಕೊಂಡು ಬಹಳ ಪ್ರೀತಿಲಿಂತ ಸೊಸಿಗೆ ಕೊಟ್ಲು. ಹಿಂಗೆ ಒಂದಿನ ಹೋಯ್ತು. ಮತ್ತೆ ಮಳ್ಳ ಮರ್ದನ ಅತ್ತಿ ಏನ್ ಮಾಡುದು? ಏನ್ ಮಾಡಿದ್ರಪ್ಪ ಅತ್ತಿ? ಆ ಟಿಜುಡಾಗಿದ್ದಿರ್ತಕ್ಕಂಥ ಬೋರ್ಮಳ ಟಿಕ್ಕಿ ಏನದಾವ ನೋಡು, ಬಂಗಾರ ಆಭರಣಗಳನ್ನ ಸೊಸಿಗೆ ಕೊಟ್ಟು
ಹೌದಪ್ಪ ಹೌದು. ಅಯ್ಯ ತಂಗಿ ಇದೇನ ನಾ ಏನ್ ಮಾಡ್ಲಿ ಮುದಿಕೈಗಿನಿ ಮತ್ತ ನಾಳೆಗೆ ಬಿದ್ದು ಹೋಗಕ್ಕಿನಿ ನೀವು ಕೂಡ ಏನದ ಆಭರಣಗಳ ಮೈ ಮೇಲೆ ಹಾಕುವತ್ತ ತಿಳ್ಕೊಂಡೇನಪ್ಪ ಅದ್ಕ ಸೊಸಿಗ ಕೊಟ್ಟಳು ಅತ್ತಿ ಕೊಟ್ಲು. ಅವಾಗ ಸೊಸಿ ಮಳ್ಳಿತ್ತು ಏನ್ ಮಾಡಿದ್ರು ಸೊಸಿ ಮಳ್ಳಿತ್ತು ಅತ್ತಿನ ಭಾಳ ತಪ್ಪು ತಿಳ್ಕೊಂಡಿದ್ದೆ ನಾನು. ಅತ್ತಿ ಇವತ್ತು ನನಗೆ ರೇಷ್ಮೆ ಸೀರೆ ಕೊಟ್ಟಾಳ, ಬಂಗಾರ ಕೊಟ್ಟಾಳ, ಬೆಳ್ಳಿ ಕೊಟ್ಟಾಳಪ್ಪ ಅಂತಂದ ಬಳಕ ಈಗ ನಮ್ಮ ಮತ್ತಲ್ಲ ಈಗ ನಮ್ಮ ತಾಯಿ ಅಂತ ತಿಳ್ಕೊಂಡು ಯಾರು ಸೊಸಿ ಸೊಸಿ ತಿಳ್ಕೊಂಡು ಹಿಂಗೆ ಹೋಯ್ತು. 25ನೇ ದಿನಕ್ಕ ಅತ್ತಿ ಕರ್ದಳು ಮತ್ತ ಸೊಸಿಗೆ ಏನತ್ತ ದಿನ ಒಂದೊಂದು ಗುಳಿಗೆ ಕೊಡ್ತಿದ್ವು. 25ನೇ ದಿನಕ್ಕೆ ಏನಪ್ಪಾ ಅಂತ ಕೇಳಿದ್ರೆ ಸೊಸಿ ಕರ್ದು ಹೌದು ಸೊಸಿಗೆ ಕರ್ದು ಹೇಳ್ತಾವ ತಂಗಿ ಏ ತಂಗಿ ಈ ಆಸ್ತಿ ಏನ ನೋಡು ಮನಿ ಆಸ್ತಿ ಎಲ್ಲಾ ನಿನ್ನ ಹೆಸರಿಗೆ ಬರೆದು ಬಿಟ್ಟೀನಿ. ಹೌದು ಕರೆ ನನ್ನ ಗಂಡ ತೀರ್ ಹೋಗ್ಯಾನ ನನ್ನ ಮಗ ನೀನು ಕೂಡಿ ಸಂಸಾರ ಮಾಡ್ರಿ ಚಂದಗೆ ಮಾಡ್ರತ್ತ ತಿಳ್ಕೊಂಡು ಆ ಆಸ್ತಿ ಪತ್ರ ಏನಪ್ಪಾ ಅಂತ ಕೇಳಿದ್ರ ಹೌದು ಸೊಸಿ ಹೆಸರಲ್ಲೇ ಬರದಳು ಸೊಸಿ ಹೆಸರಲ್ಲೇ ಬರದಳು. ಸೊಸಿಗೆ ಮಳೆ ಹಿಡಿತು. ಇನ್ನೇನ್ ಒಂದೇ ದಿನ ಉಳಿದಿತ್ತು. 29 ದಿನ ಗುಳಿಗೆ ಕೊಟ್ಟಿದ್ವು. ಒಂದಿನ ಉಳಿದಿತ್ತು. 30ನೇ ಗುಳಿಗೆ ಕೊಟ್ರ ಅತ್ತೆ ಸಾಯ್ತಾಳ. ಯಾಕ ಸೊಸಿಗೆ ಕರುಣೆ ಬತ್ತು. ಹೌದು ನನ್ನ ಅತ್ತೆ ಇಂತಕ್ಕದಾಳ ಚಲೋ ಅದಾಳ ಅಂತ ತಿಳ್ಕೊಂಡಿಕ್ಕೆ ನಮ್ಮ ಅತ್ತೆ ಸಾಯ್ಬಾರ್ದು ತಿಳ್ಕೊಂಡು ನಮ್ಮ ಮತ್ತೆ ಉಳಿಬೇಕಂತ ತಿಳ್ಕೊಂಡು ಕಣ್ಣಾನ ನೀರ್ ತೆಗೆದಳು. ಅವಾಗ ಅತ್ತಿ ಹೇಳ್ತಾಳ ಏನಪ್ಪ ಅಯ್ಯ ತಂಗಿ ನನಗೇನು ಬೇಡ, ರೊಕ್ಕ ಬೇಡ, ರೂಪಾಯಿ ಬೇಡ, ಏನು ಬೇಡ, ಕರೆ ಮೂಲ್ಯಾಗ ಕುಂಡಿರ್ತೀನಿ, ಕರೆ ನನಗೊಂದು ಮುದ್ದಾದ ಮೊಮ್ಮಗನ ಹರಿದು ಕೂಡ ಆಡಸುಗೊತ್ತ ಕುಂಡಿರ್ತೀನಿ ಅಂದಳು. ಹೌದಪ್ಪ ಹೌದು. ಅವಾಗ ಕಣ್ಣಾನ ನೀರು ಹಳೆಯಾಗಿ ಹರಿಲೆಕತ್ತು. ಆಗಿಂದಾಗ ಬೆಟ್ಟ ಮತ್ ಹೊಳಿ ತವ್ರ ಮನೆಗೆ ಹೋದಳು. ಏನತ್ತ ತವ್ರ ಮನೆಗೆ ಹೋಗಿ ತಂದೆಗೆ ಕೇಳ್ತಾಳ ಏನತ್ತ ತಂದೆ ನೋಡ್ತಾನ ಈಕಿನ ಕಣ್ಣಾನ ನೀರು ಹೋಲಕತ್ತಿದ್ದು. ತಂದೆ ಹೇಳ್ದ ತಂಗಿ ಇನ್ನು ಒಂದೇ ದಿನ ಬಾಕಿ ಅದ, ನಾಳೆಗೆ ನಿಮ್ಮ ಅತ್ತೆ ಸಾಯ್ತಾಳ, ನೀ ಏನು ಚಿಂತೆ ಮಾಡಬೇಡ ಅಂದವ. ನಡೀತ ಜಾತ್ರೆ ನಾಳೆಗೆ, ನೀ ಏನು ಚಿಂತೆ ಮಾಡಕ್ ಹೋಗ್ಬೇಡ, ಅಳ್ಳಕ್ ಹೋಗ್ಬೇಡ, ನಾಳೆಗೆ 29 ಇವತ್ತು 29 ಮುಗಿತು, ನಾಳೆಗೆ 30, ನಾಳೆಗೆ ಒಂದು ಗುಳಿಗೆ ಕೊಟ್ಟು ಬಿಡು, ನಿಮ್ಮ ಅತ್ತೆ ಸತ್ತು ಹೋತಾಳಂದ. ಅವಾಗ ಏನ್ ಹೇಳಿದ್ರಪ್ಪ ಮಗಳು ಯಪ್ಪ ನಮ್ಮ ಅತ್ತಿನ ಸಾಯುದು ಬೇಕಾಗಿಲ್ಲ ನಮ್ಮ ಅತ್ತೆ ನಮ್ಮ ಮನೆಯೊಳಗೆ ಏನಪ್ಪ ನನ್ನ ಮಗಳ ತರ ನೋಡ್ಕೊಳಕತ್ತಾಳಪ್ಪ, ನಮ್ಮ ಅತ್ತೆ ಸಾಯ್ಬಾರ್ದು, ಜೇರ್ ಕರ್ತ ನಮ್ಮ ಅತ್ತೆ ಸತ್ತಳ ಅಂದ್ರೆ ಇದೇ ಮನ್ಯಾಗ ಊರ್ಲ್ ಹಾಕೊಂಡು ನಾ ಸಾಯ್ತೀನಿ ಅಂದಳ ಸೊಸಿ ಪುಣ್ಯಾತ್ಮರಿ. ಹೌದಪ್ಪ ಹೌದು ಹೌದು. ಅವಾಗಂದ ತಂದಿ ಏನತ್ತ ಏನು ಮಾಡುದು ನೀ ಅವಾಗ 29 ದಿನ ಹಿಂದೆ ಬಂದಾಗ ನಮ್ಮ ಅತ್ತೆ ಸಾಯ್ಲಂದಿ. 29 ದಿನ ಮುಗಿಲಕ್ ಬಂದದ, ಈಗ ಬದುಕಸಂದ್ರ ನಾ ಹೆಂಗ ಬದುಕಸಲಿ ಅಂದ. ಮುಗ್ದದಕ್ಕಿನ ಸಂತಿನ ಯಪ್ಪ ಏನೇ ಮಾಡು ನನಗೇನು ಗೊತ್ತಿಲ್ಲ, ಒಟ್ಟು ನಮ್ಮ ಮತ್ತೆ ಬದುಕಬೇಕು, ಇರ್ಲಿಲ್ಲ ಅಂದ್ರ ನಾ ಸಾಯ್ತೀನಿ ಅಂದ. ಏನ್ ಮಾಡ್ದ ಡಾಕ್ಟ್ರ ತಂಗಿ ನೀ ಏನು ಸಾಯ್ಲಕ್ ಹೋಗ್ಬೇಡ, ಕರೆ ನಿಮ್ ಮತ್ತಿಗೆ ನಾವೇನು ಸಾಯಿ ಗುಳಿಗೆ ಕೊಟ್ಟಿಲ್ಲ, ನಿಮ್ ಮತ್ತಿಗೆ ನಾ ಟಾಣಿಕ್ ಗುಳಿಗೆ ಕೊಟ್ಟಿನಿ ತಂಗಿ, ನಿಮ್ ಮತ್ತೆ ಸಾಯಂಗಿಲ್ಲ ಅಂದವ. ತಮ್ಮ ಗುಳಿ ಕೊಟ್ಟಿನಿ ತಮ್ಮ. ಅದಕ್ಕ ಪುಣ್ಯಾತ್ಮರೇ ಹೌದು ಅತ್ತೆ ಸೊಸಿ ಹೆಂಗಿರ್ಬೇಕಪ್ಪ ಅಂತಂದ್ರ ಹಿಂಗಿರ್ಬೇಕು ಹೆಂಗ ನೀವು ಗುಳಿ ಕೊಡ್ರಿ ಅತ್ತೆರಿಗೆ ಹಂಗಲ್ಲ. ಅತ್ತೆ ಸೊಸಿ ಹೆಂಗಿರ್ಬೇಕು ಸಿದ್ಧ ಹೆಂಗ್ರಿಪ್ಪ ಅತ್ತೆ ತಿಳ್ಕೊಂಡಿರ್ಬೇಕು. ಈಗಿಂದ ಮತ್ತೆಲ್ಲ ನನ್ನ ಹರಿದಿರ್ತಕ್ಕಂತ ತಾಯಿ ಅತ್ತ ತಿಳ್ಕೊಂಡು ಸೊಸಿ ಯಾರ ಭವಿಷ್ಯ ನಡೀತಾರ ನೋಡು, ಆಕಿ ಏನಪ್ಪಾ ಅಂತ ಕೇಳಿದ್ರೆ ಮಗಳ ಸ್ಥಾನ ಪಡಿತಾಳ. ಹೌದಾ ಕರೆ ಈಕೆ ನಮ್ಮ ಸೊಸಿ ಅಲ್ಲ, ಈಕೆ ನನ್ನ ಒಡ ಹುಟ್ಟಿದ ಮಗಳತ್ತ ತಿಳ್ಕೊಂಡು ಯಾರ ಅತ್ತೆ ಭವಿಷ್ಯ ನಡೀತಾರ ನೋಡು, ಆಕಿ ತಾಯಿಯಾಗಿ ಉಳಿತಾಳ ಪುಣ್ಯಾತ್ಮರೇ. ಹೌದಪ್ಪ ಹೌದು. ಅದಕ್ಕ ಅತ್ತೆ ಸೊಸಿ ಬಂಧವನ್ನ ಹಿಂಗಿರ್ಬೇಕು. ಕರೆ ಅತ್ತೆ ಸೊಸಿ ಕೂಡಿಕೊಂಡು ಜಗಳ ಮಾಡಿ ಯಾಕಪ್ಪ ಅಂತ ಕೇಳಿದ್ರೆ ಮಗ್ಲಾನ ಮನೆಯವರು ಏನ್ ಮಾಡ್ತಾರೆ ಇವ್ರು ಸಿದ್ಧ ಏನ್ ಮಾಡಿರಪ್ಪ ಮಗ್ಲಾನ ಮನೆಯವರು, ಇವ್ರು ಬಹಳ ಸಂಸಾರ ಚಂದ ಆಗತ್ತ ತಿಳ್ಕೊಂಡು ಇವ್ರನ್ನ ಯಾವಾಗ ನಾವು ಹಾಳು ಮಾಡ್ಬೇಕಂತ ತಿಳ್ಕೊಂಡು ಇವ್ರಿಬ್ರು ಅತ್ತೆ ಸೊಸಿಗೆ ಜಗಳ ಹಚ್ಚಬೇಕಂತ ತಿಳ್ಕೊಂಡು ಮತ್ತೊಬ್ಬರ ಬಲ್ಯಾಕ ಹೋಗಿ ನಿಂಬೆ ಹಣ್ಣು ಮಂತರ್ಸ್ಕೊಂಡು ಬಂದು ನಿಮ್ಮ ಮನೆ ಕದ್ದಿ ಹಚ್ಚು ಯಾವಾರ ಜಗತ್ತದೊಳಗೆ ಮ್ಯಾಳಿ ಮೇಲೆ ಬಂದೋಗಿತ್ತ ಮರಿ. ಅದಕ್ಕ ಇರ್ಲಿಲ್ಲ ಬಾಳೇನು ಮಾತಾಡ್ಲಾರ್ದೇನೆ. ಹೌದಪ್ಪ ಯಥಾ ಪ್ರಕಾರ ನಮ್ಮ ಸರ್ಜೋಡಿ ಕಲಾವಂತರು ನಮ್ಮ ಆಚೆ ಕಡೆ ಮಾದೇವ್ ಮಾಸ್ತರ್ ಹೇಳಿದ್ರು. ಅವ್ರು ಏನತ್ತ ಇವತ್ತು ನಿಲ್ಸಿ ಚವಣಬಾವಿ ಗ್ರಾಮದೊಳಗ ಕಾರ್ಯಕ್ರಮ ಕೂಡ್ಯವಪ್ಪ ಅಂತಂದ ಬಳಕ ಹೌದು ಆಚೆ ಕಡೆ ಅಕ್ಕ ಮಕ್ಕನ ಮೇಳದ, ಈಚೆ ಕಡೆ ನಮ್ಮ ಹನುಮಂತ ಮುತ್ತನ ಮೇಳದ. ಕರೆ ಅವ್ರದ್ದು ಏನಾಗಲ್ಲಕ್ಕ, ನಿಮ್ದು ಏನಾಗೋದದ ಅವ್ರು ಹೇಳ್ತಾರ. ಏನಂತ ಅವ್ರ ಏನಾಕ ಮಾಡಲಕ್ಕ, ಖರೆ ಮುತ್ಯಾರಿಗದ ನಮಗದ. ಹೌದು ಮುತ್ಯಾರ ಏನ್ ಹಾದಿ ಹಾಕಿ ಕೊಡ್ತಾರ ಹಾದಿ ಪ್ರಕಾರ ಹೋಗುನಂತಕ್ಕಂತ ಮಾತು ಹೇಳ್ಯಾರ. ಹೌದು ಖರೆ ಅದ ಮಾತ. ಹೌದು ಆಚೆ ಕಡೆ ನಮ್ಮ ಮಾದೇವ್ ಮಾಸ್ತರ್ ಬಾಳ ಓದ್ಕೊಂಡವ್ರ. ಓದ್ಕೊಂಡಾರ, ಬಾಳ ಶಾಣ್ಯರ್ ಅದಾರ, ಬಾಳ ಶಾಲೆ ಶಿಕ್ಷಣನು ಕಲ್ತಾರ. ಹೌದು ಅವ್ರು ಡಾಕ್ಟರ್ ಅದಾರ, ಕಂಪೌಂಡರ್. ಯಾವ ಡಾಕ್ಟ್ರು ನೆನ್ ಕೇಳ್ತೀನಿ. ನಮ್ಮ ಸರ್ಗೋಡಿ ಮಾಸ್ತರ್ ಅವ್ರು ಮಾತಾಡೋರ್ತಾವ ಎಲ್ಲಾರು ಕೇಳಿರಿ. ಏನತ್ತ ಆ ಸರ್ಗೋಡಿ ಮಾಸ್ತರ್ ಅವ್ರು ಸೂತ್ರ ಮಾಡಿದ್ರು. ಏನಂತ ಮಾಡಿದ್ರಿಪ್ಪ ಸೂತ್ರ? ಯಾವ ನೆನಗೊಂಡ ಜಿಲ್ಲೆ ಭುವನಗಿರಿ ತಾಲೂಕಿನ ಸುಕ್ಷೇತ್ರ ಕೊಲ್ಲಿಪಾಕಿ ಸೋಮನಾಥ ಲಿಂಗದಲ್ಲಿ
ಆದಿ ಜಗದ್ಗುರು ರೇವಣ ಸಿದ್ದೇಶ್ವರ ಅಂತ ತಾವೆಲ್ಲಾರು ಅವ್ರು ಮಾತಾಡೋರು ತಾವೆಲ್ಲಾರು ಕೇಳಿರಿ ಹೌದಾ? ಹೌದು. ಆದಿ ಅಂದ್ರೆ ಏನು? ಯಾರ ಫೋನ್ ಬಂದ್ ಮಾಡಪ್ಪ ಡಿಜೆ. ಪಬ್ಜಿ ಅದದು. ಹಾ, ಆದಿ ಅಂದ್ರೆ ಏನು? ನಮ್ಮ ಮದೆ ಮಾಸ್ತರ್ ಕೇಳಿದ ಶಾಣ್ಯರದಾರ ಆದಿ ಅಂದ್ರೆ ಏನು? ಹೌದಪ್ಪ ಹೌದು. ಆದಿ ಜಗದ್ಗುರು ರೇವಣ ಸಿದ್ದಂದಿರಿ. ಹೌದಪ್ಪ. ಖರೆ ಆದಿ ಅಂದ್ರ ಏನು? ಏನ ನೀರ ನಿರಂಕಾರದೊಳಗಿನ ಅಂಧಕಾರ ಧುಂಧಕಾರ, ಹೌದು. ನೀರ ನಿರಂಕಾರದೊಳಗಿನ ರೇವಣ ಸಿದ್ಧ ಇದ್ದನು ಅಥವಾ ಇಲ್ಲೋ? ಆದಿ ಅಂದಿರಿ. ಆದಿ ಅಂದಿರಿ. ಹಾ, ಆದಿ ಅನಾದಿ. ಹೌದು. ಹೌದಾ? ಆ ಆದಿ ಅಂದಿರಲ್ಲ, ಆ ಆದಿ ಅಂತಕ್ಕಂಥ ನೀರ ನಿರಂಕಾರದೊಳಗಿನ ರೇವಣ ಸಿದ್ಧ ಮೊದಲು ಇದ್ನು ಅಥವಾ ಇಲ್ಲಂದ್ರ ಆದಿ ಜಗದ್ಗುರು ಅಂದಿರಿ. ಕರೆ ಹಿಂದಿನ ಅವತಾರದೊಳಗೆ ರೇವಣ ಸಿದ್ಧ ಏನಾಗಿದ್ದ? ಇಟ್ಟೆ. ಹೌದಾ? ಏನ್ ಬಾಳ ಬೇಡ, ಇದೇನು ಪ್ರಶ್ನೆ ಅಲ್ಲ. ಏನ್ ಪ್ರಶ್ನೆ ಅಲ್ಲ. ಇಲ್ಲ, ನಾವು ಆಚೆ ಕಡೆ ಶಾಣ್ಯರದಾರ ಓದ್ಕೊಂಡಾರ. ಖರೆ ನಾವೇನು ಬುಕ್ಕದವ್ರಲ್ಲ, ಸುಮ್ ಏನೋ ಭಾರಿ ಮುತ್ತಾರ ಒಂದ್ 4 ಮಾತು ಮಾತಾಡ್ಕಿಂತ ಬಿಡು ಕೂತ ಬಾಳ ಬರ್ದಾಕತ್ತ. ಎಲ್ಲ ಹೇಳ್ತಾನವ. ಅಕ್ಕನ ಮಗಳು ಬೇಕು. ಅಕ್ಕನ ಮಗಳು ಬೇಕತ್ತ. ಯಪ್ಪ, ಮನ್ಯಾಗ ಒಂದು ಸಸಿನೇ ಕೊಟ್ಟಾರ. ಆ ಒಂದು ಸಸಿಗೆ ಅನ್ನ ಹಾಕು ಮೊದಲ. ಅಕ್ಕ ಮಕ್ಕನ ಮಗಳಿಗೆ ಹಾಕೋದಾಗ ನಿನಗೆ ಏನ್ ಕೊಟ್ಟಾರ ನೋಡು, ಅದನ್ನೇ ನಿನ್ನ ನಡಿತೈತಿ. ಹೊಲ ದುಡಿತಾಳಕ್ಕೆ ನಿಂಬಿಕಾಯಿ ಹರಿದು ಸದಿ ತೆಗೆದು ನಡೀತದ. ಅಕ್ಕ ಮಕ್ಕನ ಮಗಳು ಮಾಡ್ಕೊಂಡೆ ಅಂದ್ರೆ ಸುನಾ ಪೌಡ್ರ್ ತಂದೆ ಸತ್ತು ಹೋಗ್ತೀನಿ. ಬಾಡಿ ಬಿರಿಕ್ ಬೀಳ್ತದ. ಮುದ್ದೆ ಮಾಡ್ಕೊಂಡು ಹೊಡ್ಕೊಂಡು ಹೋಗ್ತಾನತ್ತೀವ. ಎಲ್ಲಿ ಹೊಡ್ತದಕ್ಕೆ ಪುಣ್ಯ ಆಗ್ತದ್ರಿ. ಆರಾಮದಿ ಈಗ ಹೌದಾ? ಯೂಟ್ಯೂಬ್ ಚಾನಲ್ ಮಾಡ್ಕೊತ ಹೊಂಟಿವಿ. ಇದಕ್ಕೆ ಹೋಗು. ಬ್ಯಾಡಪ್ಪ. ಅದಕ್ಕೆ ಇರ್ಲಿ. ನಮ್ಮ ಮಾಸ್ತರ್ ಅವ್ರು ಹೇಳ್ತಾರತಕ್ಕಂತ ಆತ್ಮವಿಶ್ವಾಸ ಐತಿ. ಕರೆ ನೀವು ಬಂದ್ಗಳೇನೆ ಮುತ್ಯಾರು ಪ್ರಶ್ನೆ ಕೇಳ್ಯಾರ್ರಿ ಹಂಗ ಹಿಂಗತ್ತೆ ಅಂತ ತಿಳ್ಕೊಕ್ ಹೋಗ್ಬೇಡ್ರಿ. ಏನ್ ಬಾಳ ಓಟ್ ಹೋಗ್ಬೇಡ್ರಿ. ಹೌದಾ? ಸ್ವಲ್ಪ ನಿಧಾನ ಹೋಗಿ ಗಾಡಿ ನಿಧಾನ ಹೋಗ್ಲಿ. ಇನ್ನ ವಿಷಯ ಹಿಡಿದೈತಿ. ಏನಪ್ಪ ವಿಷಯ? ಯಾರ ವಿಷಯ ಹಿಡಿದಪ್ಪ ಅಂತ ಕೇಳಿದ್ರ, ಏನ್ ವಿಷಯ? ಜಗತ್ತದೊಳಗೆ ಸೂತ್ರಧಾರಿ ಶ್ರೇಷ್ಠ ಏನು ಪಾತ್ರಧಾರಿ ಶ್ರೇಷ್ಠ? ಹೌದಪ್ಪ ಹೌದು. ಹೌದಾ? ಹೌದು. ಮುತ್ತೆ ಹೇಳಬಿಟ್ಟೆ ಅಂತ ಹೇಳೋಣ. ಇರ್ಲಿ. ಮತ್ತೆ ಸೂತ್ರಧಾರಿ ಅಂತಕ್ಕಂಥದ್ದು ನೀ ಹಿಡ್ಕೋ. ಈಚೆ ಕಡೆ ಮಾತಾಡುವ ಪಾತ್ರಧಾರನ ಹಿಡ್ಕೋತೀನಿ. ಶ್ರೇಷ್ಠ ಅಲ್ಲಕತ್ತಿಲ್ಲ ನಮ್ಮ ಬಾಯಿಕೆ ಸೂತ್ರಧಾರವ. ಅದಕ್ಕೆ ಏನು ರೇವಣ ಸಿದ್ಧ ಈ ಎರಡರೊಳಗೆ ಯಾವಾಗ ಹಿಡ್ಕೊಂಡು ನಮಗೆ ಬಿಡ್ಲಿ ಅದನ್ನ ಬೆಳೆಸ್ಕೊತ ಹೋಗೋಣ ಅಂತಕ್ಕಂಥ ಮಾತನ್ನ ಹೇಳಿ ಮುತ್ತನ್ನ ನೋಡಿ ಒಂದು ಮಾತು ನೆನಪಿ ಬರತೈತಿ ನನಗ. ಏನಂತ? ಈ ಮಾನವ ಜನ್ಮಕ್ಕೂ ಹುಟ್ಟಿ ಬಂದ ಮೇಲೆ ನಮಗೂ ವಯಸ್ಸಾಗ್ತದ. ಮುತ್ತಾಗು ಎಲ್ಲ ಗೀಸಿ ಎಲ್ಲ ಬೆಳಗಾಗಿ ಹೋಗ್ಯಾವ. ಮುತ್ತನ್ ತಲೆ ಒಂಥರ ಬ್ಯಾರನ ಹೇಳ್ಯಾರ್ತದ ರೇವಣ ಸಿದ್ಧ. ಹೌದು. ಆಯ್ ತಲೆ ಒಂಥರ ಬ್ಯಾರನ ಹೇಳ್ಯಾರ್ತದ. ಮುತ್ತನ್ ತಲೆ ಹಂಗ ಹೇಳ್ತಪ್ಪ, ಆಯ್ ತಲೆ ಹಂಗ ಹೇಳ್ತದ. ಮುತ್ತನ್ ತಲೆ ಹಿಂಗ ಹೇಳ್ಯಾರ್ತದ. ಹಂಗ್ಯಾಕ ಹೇಳ್ತು ಮುತ್ತನ್ ತಲೆ? ಆಯ್ ತಲೆ ಹಿಂಗ ಹಂಗ್ಯಾಕ ಮುತ್ತನ್ ತಲೆ ಹೇಳ್ತ? ಆಯ್ತು ಹಿಂಗ್ಯಾಕ ಹೇಳ್ತಪ್ಪ? ಯಾರ್ರಿ ಪಾರ್ವತಿ ಮುತ್ತೆ ಅಂತೇಳಿದ ಹಿಂಗ ಹೇಳಕ್ ಕಳ್ಯಾರ್ತವ್ರ ರೇವಣಸಿದ್ದ. ಹಿಂಗ್ಯಾಕ್ರಿಪ್ಪ? ಆಯ್ ಅಂತಾಳ ಮುತ್ಯಾಗ. ಏನಂತ? ಹರದ ವಯಸ್ಸಿನಾಗ ಜಿಗಿದಾಡ್ತಿದ್ದೆ, ಬಡಗಿನ ತಗೋತಿದ್ದೆ, ನನ್ನ ತವ್ರ ಮನೆಗೆ ಹೋಗಿ ಹಚ್ಚಿ ಬಾ ಅಂತಿದ್ದಿ. ಈಗ ಹೊಡಿಬಾರ ಮುತ್ತೆ ಅಂತಾನ. ಏನಂತ? ಮುದುಕಿ ಹಳೆ ಮುದುಕಿ ವಯಸ್ಸಿನೊಳಗೆ ಜಿಗಿದಾಡ್ತಿದ್ದೆ, ಬಡಗಿನ ತಗೋತಿದ್ದೆ, ನಿನ್ನ ಒಯ್ದು ತವ್ರ ಮನೆಗೆ ಹಚ್ಚಿ ಬರ್ತೀನಿ ಅಂತಿದ್ದೆ. ಈಗ ಈ ಕರೆ ಆಗಲ್ಲ. ಅದಕ್ಕ ಇರ್ಲಿ. ಯಾಕಂತ ಕೇಳಿದ್ರೆ ಊಟದೊಳಗೆ ಉಪ್ಪಿನಕಾಯಿ ಬೇಕಂತ ಹಿಂಗ ಒಂದ್ ಸ್ವಲ್ಪ ನಗಸದೇವಪ್ಪ ಅಂತಂದ್ರ ನಿಮ್ಗೂ ಎಲ್ಲರಿಗೂ ನಿದ್ದೆ ಹಾರ್ತದ ಅಂತಕ್ಕಂತ ಮಾತನ್ನ ಹೇಳಿ ನಾವೆಲ್ಲ ನಗಸ್ಲಕತ್ತಿ. ಕರೆ ಅವಾಗ ಒಟ್ಟು 10 ರೂಪಾಯಿ ಕೊಡಲ್ಲ ಯಾರು ನನಗೆ. ಇಲ್ಲ, ಆ ಮನ್ಯಾಗ ಇಟ್ಟು ಬಂದಾರ ಎಲ್ಲ ಕಳೀತಾವ ಅಂತ ಹೇಳಿ ನಾ ಮುಂಜಾನೆ ಬಿಡಂಗಿಲ್ಲ. ಅದಕ್ಕೆ ಇರ್ಲಿಲ್ಲ. ಬಾಳೆನ ಮಾತಾಡ್ಲಾರ್ದಲ್ಲಿ ಯಥಾ ಪ್ರಕಾರ 4 ಸತ್ಯ ಸುಂದರ ಇರ್ತಕ್ಕಂಥ ಕ್ಯಾಲಿಯನ್ನು ಹಾಡಿ ನಮ್ಮ ಸರ್ಜರಿ ಕಲಾವಂತರಿಗೆ ಪಳೆ ಹೋಗ್ತೈತಿ. ಹೌದು. ಮುಂದೆ ಮಾಸ್ತರ್ ಅವ್ರು ಹೆಂಗ್ ಮಾತಾಡ್ಲಿ ಹೋಲಿ. ಅವ್ರ ಗಾಡಿ ಎಂಟ್ರು ಇದ್ರ ಹೋಗ್ತಾರ ಹೋಲಿ. ಅದಕ್ಕೆ ಮುಂದೆ ಮಾತಾಡುವಂತಕ್ಕಂಥ ಮಾತನ್ನ ಹೇಳಿ ಕ್ಯಾಲಿಯನ್ನು ಪ್ರಾರಂಭ ಮಾಡೋದು. ಹೌದು.